ತ್ರೈಲೋಕ್ಯ ಗುರುಗಳಾಗಿರ್ತಕ್ಕಂತಹ ಶ್ರೀಮದ್ ಆಚಾರ್ಯರ ಪ್ರಪ್ರಥಮ ಶಿಷ್ಯರು ಶ್ರೀ ಪದ್ಮನಾಭ ತೀರ್ಥ ಗುರು ಸಾರ್ವಭೌಮರ ಪೂರ್ವಾರಾಧನಾ ಮಹೋತ್ಸವ ಇಂದು ನವಬೃಂದಾವನದ ಕಾಲಾದ್ರಿ ಕ್ಷೇತ್ರ ಎಂಬುದಾಗಿ ಪ್ರಸಿದ್ಧವಾದಂತಹ ಈ ಐತಿಹಾಸಿಕ ಒಂದು ಸ್ಥಳದಲ್ಲಿ ಇಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಪದ್ಮನಾಭ ತೀರ್ಥರೇ ಮೊದಲಾದಂತಹ ಪದ್ಮನಾಭ ತೀರ್ಥರು, ಜಯತೀರ್ಥ ಗುರು ಸಾರ್ವಭೌಮರು, ಅದೇ ರೀತಿಯಾಗಿ ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ಅದೇ ರೀತಿಯಾಗಿ ವ್ಯಾಸರಾಜ ಗುರು ಸಾರ್ವಭೌಮರು, ಶ್ರೀನಿವಾಸ ತೀರ್ಥರು, ರಾಮತೀರ್ಥರು, ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು, ಅದೇ ರೀತಿಯಾಗಿ ಗೋವಿಂದ ಒಡೆಯರೇ ಮೊದಲಾದಂತಹ 9 ಜನ ಮಹಾನುಭಾವರಿಂದ ಅಧಿಷ್ಠಿತವಾದಂತಹ ಈ ಕ್ಷೇತ್ರಕ್ಕೆ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು ಭೇಟಿ ನೀಡಿ ಈ ಪ್ರಾಂತದ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಜಗತ್ತಿಗೆ ತಿಳಿಸೋದಲ್ಲದೆ ಇಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಮಧ್ವ ರಾಧಾಂತ ಧರಣೀಧರಾಹ ಎಂಬುದಾಗಿ ಪ್ರಸಿದ್ಧರಾದ ಪದ್ಮನಾಭ ತೀರ್ಥರೇ ಮೊದಲಾಗಿರ್ತಕ್ಕಂತಹ 8 ಜನ ದಿಗ್ಗಜಗಳನ್ನು ಇಲ್ಲಿ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಅಂತಹ ಒಂದು ವಿಶಿಷ್ಟವಾದ ಕ್ಷೇತ್ರ ವಾದಿರಾಜ ಗುರು ಸಾರ್ವಭೌಮರು ಈ ಕ್ಷೇತ್ರದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಜಯತೀರ್ಥ ಗುರು ಸಾರ್ವಭೌಮರನ್ನು ಕೂಡ ಇಲ್ಲಿ ವಿಶೇಷವಾಗಿ ತೀರ್ಥ ಪ್ರಬಂಧದ ಮತ್ತೊಂದು ಕ್ಷೇತ್ರದಿಂದ ಇಲ್ಲಿ ಕೊಂಡಾಡಿದ್ದಾರೆ. ಇಂತಹ ಒಂದು ಪರಮ ಪವಿತ್ರವಾದ ಕ್ಷೇತ್ರಕ್ಕೆ ಪದ್ಮನಾಭ ತೀರ್ಥ ಗುರು ಸಾರ್ವಭೌಮರ ಪೂರ್ವಾರಾಧನಾ ಅಂಗವಾಗಿ ಉಡುಪಿಯ ಅಷ್ಟಮಠಗಳಲ್ಲಿ ಶ್ರೀ ವಿಷ್ಣುತೀರ್ಥ ಸಂಸ್ಥಾನವಾಗಿರ್ತಕ್ಕಂತಹ ವಾದಿರಾಜ ಗುರು ಸಾರ್ವಭೌಮರ ಪೀಠದ ಸದ್ಯದ ಪೀಠಾಧಿಪತಿಗಳಾದಂತಹ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರನ್ನು ನಾವು ಅತ್ಯಂತ ಆದರದಿಂದ ಅಭಿಮಾನದಿಂದ ಇಲ್ಲಿ ಅತಿಥಿಗಳಾಗಿ ಆಗಮಿಸಬೇಕು ಅಂತ ನಾವು ಕೇಳಿಕೊಂಡಾಗ ಅವರು ನಮ್ಮ ಆದರದ ಆಹ್ವಾನಕ್ಕೆ ಒಂದು ಹೋಗೊಟ್ಟು ಇಂದಿಲ್ಲಿ ಅವರ ತುಂಬ ಕಾರ್ಯ ಒತ್ತಡಗಳಿದ್ರು, ಬೇರೆ ಬೇರೆ ಪೂರ್ವಯೋಜಿತ ಕಾರ್ಯಕ್ರಮಗಳಿದ್ರೂ ಕೂಡ ಅದನ್ನೆಲ್ಲವನ್ನು ಬದಿಗೊತ್ತಿ ಈ ಕ್ಷೇತ್ರಕ್ಕೆ ಆಗಮಿಸಿದ್ದು ನಮಗೆ ಮತ್ತೊಮ್ಮೆ ವಾದಿರಾಜ ಗುರು ಸಾರ್ವಭೌಮರೇ ಈ ಕ್ಷೇತ್ರಕ್ಕೆ ವಿಶ್ವವಲ್ಲಭರ ರೂಪದಿಂದ ಇಲ್ಲಿ ಬಂದಿದ್ದಾರೆ ಎಂಬುವಂಥದ್ದು ಮತ್ತು ಇಲ್ಲಿಯ ಎಲ್ಲ ವಾದಿರಾಜ ಗುರು ಸಾರ್ವಭೌಮರು ತಿಳಿಸಿಕೊಟ್ಟಂತಹ ಎಲ್ಲ ಇತಿಹಾಸಕ್ಕೆ ಮತ್ತೊಮ್ಮೆ ಈ ಸಮಾವೇಶ ಮತ್ತು ಈ ಕಾರ್ಯಕ್ರಮ, ಈ ಪೂರ್ವಾರಾಧನೆ ಇದು ಸಾಕ್ಷಿಯಾಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತೇವೆ. ಇದು ಸಮಸ್ತ ಮಾಧ್ವರಿಗೆ ಒಂದು ಪರಮ ಪವಿತ್ರವಾದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾವೆಲ್ಲ ಬಂದು ಸಾಧನೆಯನ್ನು ಮಾಡಿಕೊಳ್ಬೇಕು, ಉಪಾಸನೆಯನ್ನು ಮಾಡಬೇಕು. ಜೊತೆಯಲ್ಲಿ ಇಲ್ಲಿ ಅಧಿಷ್ಠಿತರಾದಂತಹ ಮಹಾನುಭಾವರಾದ ಪದ್ಮನಾಭ ತೀರ್ಥರು, ಜಯತೀರ್ಥ ಗುರು ಸಾರ್ವಭೌಮರು, ವ್ಯಾಸರಾಜ ಗುರು ಸಾರ್ವಭೌಮರೇ ಮೊದಲಾದಂತಹ ಅವರ ಗ್ರಂಥಗಳ ಅಧ್ಯಯನ, ಅಧ್ಯಾಪನ, ಪಠನ, ಪಾಠನ, ಪಾರಾಯಣಾದಿಗಳು, ಜೊತೆಯಲ್ಲಿ ಸಿದ್ಧಾಂತದ ವಿಶೇಷವಾದ ಪ್ರಮೇಯಗಳನ್ನು ಜಗತ್ತಿಗೆ ಸಾರಬೇಕು. ಮತ್ತು ಪುರಂದರದಾಸರೇ ಮೊದಲಾಗಿರ್ತಕ್ಕಂಥ ಜ್ಞಾನಿವರೇಣ್ಯರು ಇಲ್ಲೆಲ್ಲ ಬಂದು ಓಡಾಡಿದ್ದಾರೆ. ಇಂತಹ ಒಂದು ಕ್ಷೇತ್ರದ ಪವಿತ್ರತೆಯನ್ನು ಕಾಪಾಡಬೇಕು, ಸೌಹಾರ್ದತೆಯನ್ನು ಬೆಳೆಸಬೇಕು. ಜೊತೆಯಲ್ಲಿ ಸಮಸ್ತ ಮಾಧ್ವರು ಕೂಡ ಸಂತೋಷದಿಂದ ಇಲ್ಲಿ ಸಮ್ಮಿಳಿತರಾಗಿ ಪೂಜಾರಾಧನೆಗಳನ್ನು, ಸೇವೆಯನ್ನು ಮಾಡುವಂತಹ ಒಂದು ಕಾಲವನ್ನು ಹರಿವಾಯು ಗುರುಗಳು ಶೀಘ್ರದಲ್ಲಿ ಅನುಗ್ರಹಿಸಲಿ. ಯಾವುದೇ ತರಹದ ವೈಷಮ್ಯಗಳು, ತೊಂದರೆಗಳು ಮತ್ತು ಒಂದು ಮನಸ್ತಾಪಗಳಿಲ್ಲದಂತೆ ಈ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸಮ್ಮಿಲಿತರಾಗಿ ಆರಾಧನೆ, ಪೂಜೆ ಇತ್ಯಾದಿಗಳನ್ನು ಮಾಡುವಂತಹ ಸೌಭಾಗ್ಯವನ್ನು ಹರಿಗುರುಗಳು ಕರುಣಿಸಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಮತ್ತು ಇಂದು ಮತ್ತೊಬ್ಬ ಮಹಾನುಭಾವರಾದಂತಹ ಸೋದೆ ವಾದಿರಾಜ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ವೇದವೇದ್ಯರ ಆರಾಧನಾ ಮಹೋತ್ಸವದಿಂದಾಗಿದೆ. ಹಾಗಾಗಿ ವಾದಿರಾಜ ಗುರು ಸಾರ್ವಭೌಮರ ಸಾಕ್ಷಾತ್ ಶಿಷ್ಯರು ಅಂತಹ ಮಹಾನುಭಾವರ ಆರಾಧನೆ ಇದಾಗಿದೆ. ಹೀಗೆ ವಿಭುದ್ವಯರ ಒಂದು ಸಮಾಗಮ ಮತ್ತು ನಿಮಿತ್ತದ್ವಯಗಳ ಸಮಾವೇಶ ಇಲ್ಲಿ ಆಗಿದೆ. ಇಂತಹ ಎರಡೂ ಕಾರ್ಯಕ್ರಮಗಳನ್ನು ನೀವೆಲ್ಲ ಭಕ್ತಾದಿಗಳು, ವಾದಿರಾಜ ಗುರು ಸಾರ್ವಭೌಮರ ಭಕ್ತರು ಮತ್ತು ಮಠದ ಅನುಯಾಯಿಗಳು, ರಾಘವೇಂದ್ರ ಗುರು ಸಾರ್ವಭೌಮರ ಮಠದ ಅನುಯಾಯಿಗಳು ಮತ್ತು ನಮ್ಮ ಪೂರ್ವಿ ಗುರುಗಳಾಗಿರ್ತಕ್ಕಂತಹ ಸುಧೀಂದ್ರ ತೀರ್ಥರು, ಅದೇ ರೀತಿಯಾಗಿ ವ್ಯಾಸರಾಜ ಗುರು ಸಾರ್ವಭೌಮರು, ಅದೇ ರೀತಿಯಾಗಿ ಜಯತೀರ್ಥ ಗುರು ಸಾರ್ವಭೌಮರು ಮತ್ತು ಪದ್ಮನಾಭ ತೀರ್ಥ ಗುರು ಸಾರ್ವಭೌಮರ ಎಲ್ಲರ ಅನುಗ್ರಹಾಕಾಂಕ್ಷಿಗಳಾಗಿ ನೀವು ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕ್ಷೇಮವಾಗಲಿ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ಸೋದೆ ವಾದಿರಾಜ ಮಠದ ವಿಶ್ವವಲ್ಲಭ ತೀರ್ಥರನ್ನು ನಾವು ತುಂಬ ಹೃದಯದಿಂದ ಅಭಿನಂದಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಬೃಂದಾವನ ಗಡ್ಡೆಯಲ್ಲಿ ಒಬ್ಬರು ಟೀಕಾಚಾರ್ಯರಲ್ಲ, ಇಬ್ಬರು ಟೀಕಾಚಾರ್ಯರಿದ್ದಾರೆ. ಅಂತಹ ಪ್ರಾಚೀನ ಟೀಕಾಚಾರ್ಯರು ನಮ್ಮ ಪದ್ಮನಾಭ ತೀರ್ಥರು ಹಾಗೆ ಜಯತೀರ್ಥರು ಇರುವರ ಸನ್ನಿಧಾನ ಇರುವಂತಹ ಈ ಒಂದು ಆಚಾರ್ಯರ ಸಿದ್ಧಾಂತವನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ದಂತಹ ಇರುವರು ಮಹಾನ್ ಭಾವರು, ಪ್ರಾಚೀನ ಟೀಕಾಕಾರರು ಇವರ ಸನ್ನಿಧಾನ ಇರುವಂತಹ ಈ ಕ್ಷೇತ್ರದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮಗೆ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಬಹಳ ಸಂತೋಷ ಆಗಿದೆ. ಸುಧೀಂದ್ರ ತೀರ್ಥರ ಈ ಆಹ್ವಾನದಿಂದಾಗಿ ನಮಗೆ ಈ ಒಂದು ಸನ್ನಿಧಾನದಲ್ಲಿಯೂ ಕೂಡ ನಮ್ಮ ಸಂಸ್ಥಾನ ದೇವರ ಪೂಜೆಯನ್ನ, ಗೋವರಾಹ ದೇವರ, ಹೈಗ್ರೀವ ದೇವರ, ವೇದವ್ಯಾಸ ದೇವರ, ರಾಜರ ಪೂಜೆಯನ್ನ ಈ ಸನ್ನಿಧಾನದಲ್ಲಿ ಮಾಡುವಂತಹ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ. ಇವತ್ತು ಪದ್ಮನಾಭ ತೀರ್ಥರು, ಜಯತೀರ್ಥರೇ ಮೊದಲಾದಂತಹ ಎಲ್ಲ ಮಹಾನುಭಾವರು ಕೂಡ ಬಹಳ ಸಂತೋಷದಿಂದ ಇದ್ದಾರೆ ಅಂತ ಭಾವಿಸ್ತೇನೆ ನಾನು. ಯಾಕಂದ್ರೆ ವಾದಿರಾಜರು ಈ ಹಿಂದೆ ಬಂದು ಹೋದಂತಹ ಇತಿಹಾಸವನ್ನು ನಾವೆಲ್ಲ ಕೇಳಿದ್ದೇವೆ. ಬಹುಶಃ ವಾದಿರಾಜರು ಇವತ್ತು ಇಲ್ಲಿ ಬಹಳ ಸಂತೋಷ ಪಟ್ಟಿರ್ತಾರೆ. ನಾನು ಇವತ್ತು ಈ ನವಬೃಂದಾವನ ಗಡ್ಡೆಗೆ ಬಂದು ಜಯತೀರ್ಥರ ವರ್ಣನೆಯನ್ನು ಮಾಡಿ ಸಾರ್ಥಕ ಆಗಿದೆ ಅಂತ ಹೇಳಿ ಹಾಗಾಗಿ ಎಲ್ಲ ಭಕ್ತರಿಗೂ ಕೂಡ ದೇವರು ಸದ್ಬುದ್ಧಿಯನ್ನು ನೀಡಲಿ. ಈ ನಮ್ಮ ಮಾತು ಸಮಾಜ ಒಗ್ಗಟ್ಟಾಗುವಂತೆ ಎಲ್ಲ ಮಹನೀಯರು ಕೂಡ ಅನುಗ್ರಹ ಮಾಡಲಿ. ನಾವು ಕೂಡ ದೇವರು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ.